ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲು ಎಷ್ಟಿದೆ ಅಂತ ಹೇಳಿದ್ರೆ ಹೊರಗಡೆ ಕಾರ್ ಇಳಿಲಿಕ್ಕಾಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ. ಈ ಬೇಸಿಗೆ ಬಂತಂತಂದ್ರೆ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗತ್ತೆ, ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಸಹ ಶುರುವಾಗುತ್ತೆ. ಈ ಬೇಸಿಗೆಯಲ್ಲಿ ವಿಪರೀತ ದಣಿವು, ಬೆವರು, ದಾಹ, ಕೆಲವೊಂದು ಚರ್ಮ ಸಮಸ್ಯೆಗಳು, ಹೀಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಸಹ ಕಾಣಲಿಕ್ಕೆ ಶುರುವಾಗುತ್ತೆ. ಈ ಆರೋಗ್ಯ ಸಮಸ್ಯೆಗಳನ್ನು, ದೇಹದ ದಾಹವನ್ನು, ದಣಿವನ್ನು, ಬಾಯಾರಿಕೆಯನ್ನು ನೈಸರ್ಗಿಕವಾಗಿ ನಾವು ಕಡಿಮೆ ಮಾಡ್ಕೋಬಹುದು. ಬಹಳ ಸಿಂಪಲ್ ಆದಂಥ ಕೆಲವೊಂದು ಸರಳ ಉಪಾಯಗಳಿವೆ. ಸ್ನೇಹಿತರೆ, ಬೇಸಿಗೆಯಲ್ಲಿ ಸೂರ್ಯನ ತಾಪಮಾನ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಪಿತ್ತ ದೋಷಗಳು ಶುರುವಾಗುವಂಥದ್ದು. ಈ ಪಿತ್ತ ದೋಷ ಹೆಚ್ಚಾದರೆ ದೇಹ ದಣಿವಾಗುತ್ತೆ, ತುಂಬ ಬಾಯಾರಿಕೆ ಆಗುವಂಥದ್ದು, ತಲೆ ಸುತ್ತು ಬರುವಂಥದ್ದು, ತಲೆನೋವು ಆಗುವಂಥದ್ದು, ಚರ್ಮದಲ್ಲಿ ಉರಿ ಬರುವಂಥದ್ದು. ಆದರೆ ನಮ್ಮ ಆಯುರ್ವೇದದಲ್ಲಿ ಈ ದಣಿವನ್ನು, ಈ ಸಮಸ್ಯೆಯನ್ನು ತುಂಬ ಸುಲಭವಾಗಿ ಪರಿಹರಿಸಲಿಕ್ಕಂತಾನೆ ಕೆಲವೊಂದು ಪಾನೀಯಗಳು, ಕೆಲವೊಂದು ಹಣ್ಣು ಹಂಪಲುಗಳನ್ನು ಈ ಪ್ರಕೃತಿ ನಮಗೆ ನೀಡಿದೆ. ನಾವು ಇದನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಮಾಡುವುದು ಬಾಕಿ. ನಾನಿವತ್ತು ನಿಮಗೆ 5 ಟಿಪ್ಸ್ಗಳನ್ನ ಕೊಡ್ತೀನಿ. ಅದರಲ್ಲಿ ಮೊದಲ ಟಿಪ್ಸು ಎಳನೀರು. ಈ ಎಳನೀರು ನೈಸರ್ಗಿಕವಾದಂಥ ಪಾನೀಯ. ಇನ್ನು ಎರಡನೇದಾಗಿ ಮಜ್ಜಿಗೆ. ಈ ಬಿಸಿಲಿಗೆ ಮಧ್ಯಾಹ್ನ ಸಮಯದಲ್ಲಿ ಸ್ವಲ್ಪ ಖಾರ ಹುಳಿಯಾದಂಥ ಮಜ್ಜಿಗೆ ಸಿಕ್ಕಿದರೆ ಅದರಷ್ಟು ಪರಮಾತ್ಮನ ತೃಪ್ತಿಪಡಿಸುವಂಥದ್ದು ಮತ್ತೊಂದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಟಿಪ್ ನಂಬರ್ 3, ಸಬ್ಜಾ ಬೀಜಗಳು. ನೈಸರ್ಗಿಕವಾಗಿ ದೇಹನ ತಂಪು ಮಾಡುವಂಥದ್ರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಟಿಪ್ ನಂಬರ್ 4, ಅತಿ ಹೆಚ್ಚು ನೀರಿನ ಅಂಶವನ್ನು ಹೊಂದಿರುವಂತಹ ಹಣ್ಣುಗಳು. ಇನ್ನು ಕೊನೆಯದಾಗಿ 5ನೇಯದು ಬಂದು ತುಳಸಿ ಮತ್ತು ಪುದೀನ. ನೀವು ತುಳಸಿ ಮತ್ತು ಪುದೀನವನ್ನು ಕಷಾಯ ಮಾಡಿ ಕುಡಿಯಿರಿ. ಈ ಬೇಸಿಗೆಯಲ್ಲಿ ನಾವು ಯಾವ ಆಹಾರ ಪದಾರ್ಥವನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅನಾನುಕೂಲಗಳಿವೆ, ಬೇಸಿಗೆಯಲ್ಲಿ ನೀವು ಪಾಲಿಸಬೇಕಾದಂಥ ಕೆಲವೊಂದು ನಿಯಮಗಳಿವೆ.